ಏಷ್ಯಾ 6ನೇ ಅಧ್ಯಾಯ 1ನೇ ವಚನ ನೋಡ್ಕೊಂಬರೋಣ. ಏಷ್ಯಾ 6ನೇ ಅಧ್ಯಾಯ. ಅರಸನಾದ ಉಜ್ಜಿಯನು ಮರಣ ಹೊಂದಿದ ವರ್ಷದಲ್ಲಿ ಕರ್ತನು ಉನ್ನತೋನ್ನತವಾಗಿ ಸಿಂಹಾಸನಾರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನೆರೆಯು ಮಂದಿರದಲ್ಲೆಲ್ಲ ಹರಡಿತು. ಅದರ ಮೇಲೆ ಸೆರಾಫಿಯರು ನಿಂತಿದ್ದರು. ಪ್ರತಿಯೊಬ್ಬನಿಗೂ 6 ರೆಕ್ಕೆಗಳಿದ್ದವು. 2ರಿಂದ ತನ್ನ ಮುಖವನ್ನು 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 12 ರೆಕ್ಕೆಗಳಿಂದ ಹಾರುತ್ತಿದ್ದನು. ಮತ್ತು ಒಬ್ಬನು ಮತ್ತೊಬ್ಬನಿಗೆ, ಸೈನ್ಯಗಳ ಕರ್ತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಭೂಮಂಡಲೆಲ್ಲ ಆತನ ಮಹಿಮೆಯಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಕೂಗುವವನ ಸ್ವರಕ್ಕೆ ದ್ವಾರದ ನಿಲುವುಗಳು ಕದಲಿದವು ಮತ್ತು ಆಲೆಯು ಧೂಮದಿಂದ ತುಂಬಿತು. ನೋಡ್ತೇವೆ ಇಲ್ಲಿ ಸೆರಾಫಿಯರು ಏನು ಹೇಳ್ತಾರೆ? ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು. ಈ ಜೇವಟ್ನೆಸ್ನ ನಂಬುವಂಥ ಮೂರ್ಖರು ಕೇಳಿದ್ದಾರೆ. ಓ, ನೀವು 3 ಸರಿ ಹೇಳ್ತಾ ಕೇಳ ದೇವರು 3 ಅಂತ ಹೇಳ್ತೀರಾ? ದೇವರು ಒಂದೇ ಸರಿ ಹೇಳ್ಬೋದಿತ್ತು. ದೇವ್ರು 1 ಸರಿ 7 ಸಾರಿ ಹೇಳಿದ್ರೆ ಹಂಗೆ ಹೇಳಿಲ್ಲ. ದೇವ್ರ ವಾಕ್ಯದಲ್ಲಿ ಪ್ರತಿ ದೇವ್ರು ಏನು ವಾಕ್ಯ ಹೇಳ್ತಾನೋ ಏನು ಬರ್ಸಿದ್ರು ಅಷ್ಟೇ ಹೇಳಿದಾರೆ. 3 ಸರಿ ಹೇಳಿದ್ರೆ 3 ಸರಿ ಬರೆದಿದ್ದಾರೆ ಅಷ್ಟೇ. 2 ಸರಿ ಹೇಳಿದ್ರೆ 2 ಸರಿ ಬರೀತಿದ್ರು. ಬರೆದಿರೋದಾಕೆ ನಂಬಲ್ಲ ಇವರು. ಅದಕ್ಕೆ ಇವ್ರು ಹೇಳೋದು, ಓ 4 ಸರಿ ಹೇಳಿದ್ರೆ ಅಂದ್ರೆ ದೇವ್ರು 4 ಇರ್ತಾನ? ಅರೇ 4 ಸರಿ ಬರೆದ್ರೆ ನಂಬ್ತಿದ್ದೆವು. 4 ಸರಿ ಬರ್ದಿಲ್ಲಲ್ಲ, 3 ಸರಿ ಬರೆದ್ರೆ 3 ಸರಿ ನಂಬಬೇಕಾಗಿದೆ. 3 ಸರಿ ಯಾಕೆ ಹೇಳ್ತಾರೆ? ತಂದೆಯಾದ ಯೆಹೋವ ದೇವರು ಪರಿಶುದ್ಧನು, ಕುಮಾರ ಅಂತ ಯೇಸು ಕ್ರಿಸ್ತನು ಪರಿಶುದ್ಧನು, ಪರಿಶುದ್ಧಾತ್ಮನು ಪರಿಶುದ್ಧನು. 3 ಒಬ್ಬನೇ ದೇವರು 3 ವ್ಯಕ್ತಿಗಳಿರೋದ್ರಿಂದ 3 ಸರಿ ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧ ಅಂತ ಹೇಳ್ತಿದ್ದಾರೆ. ಅಷ್ಟು ಬರೆದಿರೋದು ನಂಬಿದ್ರೆ ಸಾಕು. ನಂಬೋದಕ್ಕೆ ಇವರು ಜ್ಞಾನಿಗಳಲ್ಲ, ದೇವ್ರ ವಾಕ್ಯಕ್ಕಿಂತ ದೇವರಿಗಿಂತ ಇವರು ಶ್ರೇಷ್ಠರು. ಅದಕ್ಕೆ ಒಂದು ಪ್ರಶ್ನೆ ಹೇಳುತ್ತೆ ಏನೋ ಕೇಳ್ತಾರೆ. ಅದೇ ಪ್ರಶ್ನೆ ಕೇಳ್ಕೊಂಡು ಇವರು ಮತ್ತೆ ಪ್ರಶ್ನೆ ಇವರಿಗೆಲ್ಲ ರಿಪೀಟ್ ಮಾಡತ್ತವ್ರು ಇದ್ದಾರೆ ಕೆಲವರು. ಓ 4 ಸರಿ ಹೇಳಿದ್ರೆ ಅಂದ್ರೆ ದೇವ್ರು 4 ಸರಿ ಇರ್ತಾನ? 4 ಸರಿ ಬರ್ದಿಲ್ಲಪ್ಪ. ಅಲ್ಲಿ 3 ಸರಿ ಬರೆದ. 3 ಸರಿ ಪರಿಶುದ್ಧನು ಪರಿಶುದ್ಧನು 3 ಸರಿ ಯಾಕೆ ಹೇಳ್ತಾ ಇದ್ದಾರೆ? 3 ಸರಿ ಹೇಳೋದಕ್ಕೆ ಒಂದು ಕಾರಣ ಬೇಕಲ್ಲ. ಒಂದೇ ಸರಿ ಹೇಳ್ಬೇಕಾಯ್ತು. ಇಲ್ಲ 2 ಸರಿ ಹೇಳಿದ್ರೆ 2 ಸರಿ ನಂಬ್ತಿದ್ದೆವು. 3 ಸರಿ ಹೇಳಿದ್ರೆ ಬರ್ದಿರೋಂಥ ನಂಬೋದಕ್ಕೆ ಫಸ್ಟು. ಅದನ್ನೇ ಸೈತಾನ ನಂಬಿಲ್ಲ, ಇವ್ರು ನಂಬಲ್ಲ. ಹಾಗಾಗಿ ಇಲ್ಲಿ ದೇವದೂತ ಈ ವಾಕ್ಯ